ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ಮೆಂಬರ್ಶಿಪ್ ಪಡೆದುಕೊಂಡವರಿಗೆ ಕಂಡಕ್ಟ್ ಮಾಡಲಾಗ್ತದೆ. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕಾದ್ರೆ ನಮ್ಮ ಒಂದು ಯೂಟ್ಯೂಬ್ನ ಹೋಮ್ ಪೇಜ್ನಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣ್ತದೆ. ಸೊ ಅದಕ್ಕೆ ನೀವು ಜಾಯ್ನ್ ಆಗಿ ಮೆಂಬರ್ಶಿಪ್ಪನ್ನು ನಿಮಗೆ ಬೇಕಾದ ಮೆಂಬರ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಬೋದು. ಹಾಗೆ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸು, PDF ನೋಟ್ಸು, ಮಾಡಲ್ ಕ್ವಶನ್ ಪೇಪರ್ ಸಹ ನಿಮ್ಗೆ ದೊರೀತದೆ. ಸೊ ನೀವು ಮೆಂಬರ್ಶಿಪ್ ಯಾವುದನ್ನು ತೆಗೆದುಕೊಳ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನೈತಿ LCM ಮತ್ತು HFಗಳ ಮೇಲೆ ಇದು ಒಂದು ಟೆಸ್ಟ್ ಆಗಿರ್ತದೆ. ಸೊ ಈ ಟೆಸ್ಟ್ನ ಕಂಪ್ಲೀಟ್ ಸೊಲ್ಯೂಷನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಸೊ ವಾಟ್ ಈಸ್ ದ HCF ಆಫ್ 24 ಆ್ಯಂಡ್ 36 ಅದ. ಸೊ ಇಲ್ಲಿ 24 ಮತ್ತು 36ರ HCF ಏನಾಗ್ತದೆ? ಸೊ ಇಲ್ಲಿ 24 ಮತ್ತು 36ರ HCF ಏನಾಗ್ತದೆ? ಸೊ ಇಲ್ಲಿ ಮೊದಲಿಗೆ 12 ಎರಡಲೇ 12 ಮೂರಲೇ ಡೈರೆಕ್ಟಾಗಿ ಇಲ್ಲಿ 12 ಏನಾಗುತ್ತೆ ಆನ್ಸರ್ ಆಗುತ್ತೆ. ಸೊ HCF ಏನಾಗುತ್ತೆ ಇಲ್ಲಿ 12 ಆಗುತ್ತೆ. ಸೊ ಇಲ್ಲಿ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇಲ್ಲಿ 24 ಮತ್ತು 36ರನ್ನು ಭಾಗ ಮಾಡುವಂತಹ ಒಂದು ಹೈಯೆಸ್ಟ್ ಸಂಖ್ಯೆ ಯಾವುದಂದ್ರೆ ಇಲ್ಲಿ 12 ಆಗಿರ್ತದೆ. ಸೊ ಅದೇ ಏನಾಗ್ತದೆ ಇಲ್ಲಿ HCF ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ LCM ಆಫ್ 8 ಆ್ಯಂಡ್ 12? ಸೊ LCM ಅನ್ನೋದು ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಅಂದ್ರೆ 8 ಮತ್ತು 12ನ್ನು 12ರಿಂದ 2 ಥ್ರೂ ಮಗ್ಯಾಗದ ಇರಬೇಕು. ಸೊ ಅದ ಲೀಸ್ಟ್ ಸಂಖ್ಯೆ ಇರಬೇಕು. ಸೊ ಅಂಥ ಸಂಖ್ಯೆ ಯಾವುದಂದ್ರೆ ಇಲ್ಲಿ, ಸೊ ಇಲ್ಲಿ 4ರಲ್ಲಿ ತೋರಿ 4 ಎರಡಲೇ 4 ಮೂರಲೇ. ಸೊ 3 ಎರಡಲೇ 6 6 ನಾಲ್ಕಲೇ 24. ಸೊ ಈ 24 ಅನ್ನೋದು 8ನ ಮಗ್ಯಾಗೂ ಐತಿ, 12ನ ಮಗ್ಯಾಗೂ ಅದ. ಸೊ ಇದು 8ರ ಮಲ್ಟಿಪಲ್ಲು 24 ಆಗುತ್ತೆ, 12ರ ಮಲ್ಟಿಪಲ್ಲು 24 ಆಗುತ್ತೆ. ಸೊ ಇಲ್ಲಿ 8 ಮೂರಲೇ ಆಗುತ್ತೆ, ಇಲ್ಲಿ 12 ಎರಡಲೇ ಆಗುತ್ತೆ. ಸೊ ಹಾಗಾಗಿ ಈ 24 ಅನ್ನೋದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 8 ಆ್ಯಂಡ್ 12. ಸೊ ಇದು LCM. ಸೊ 24 ಅನ್ನೋದು ಇದು LCM ಆಗಿರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ HCF ಆಫ್ 2 numbers is 5 and their LCM is 60. If one of number is 15, what is the other one? ಸೊ ಇಲ್ಲಿ HCF ಎಷ್ಟದ? ಸೊ ಇಲ್ಲಿ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. HCF ಇಂಟು LCM ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್. ಸೊ ಆ ನಂಬರ್ಗಳ ಪ್ರಾಡಕ್ಟ್ಗೆ ಏನೈತಿ ಇಲ್ಲಿ ಅವುಗಳ HCF ಮತ್ತು LCM ಪ್ರಾಡಕ್ಟ್ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ HCF ಎಷ್ಟು ಕೊಟ್ಟಿದ್ದಾರೆ? ನಮ್ಗೆ 5 ಕೊಟ್ಟಿದ್ದಾರೆ. LCM 60 ಕೊಟ್ಟಿದ್ದಾರೆ. ಸೊ ನಂಬರ್ಗಳ, ಸೊ 1 ನಂಬರ್ ಗೊತ್ತದ, ಇಲ್ಲಿ 15 ಅದ. ಸೊ ಇನ್ನೊಂದು ನಂಬರ್ ನಮ್ಗೆ ಗೊತ್ತಿಲ್ಲ, ಸೊ ಅದನ್ನು X ಅಂತವ್ರಿ. ಸೊ ಇಲ್ಲಿ 15 ಒಂದಲೇ 15 ನಾಲ್ಕಲೇ. ಸೊ 4 20. ಸೊ ಇಲ್ಲಿ ಇನ್ನೊಂದು ನಂಬರ್ ಏನಾಗುತ್ತೆ? ಸೊ ಇಲ್ಲಿ 20 ಅನ್ನೋದು ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 1 ನಂಬರ 15 ಆತಂದ್ರೆ ಇನ್ನೊಂದು ನಂಬರ 20 ಆಗ್ತದೆ. ಸೊ ಇವುಗಳ HCF 5 ಆದರೆ ಇವುಗಳ LCM 60 ಆಗಿರ್ತದೆ. ನೆಕ್ಸ್ಟ್, ದ HCF ಆಫ್ 2 number is 16. ದೇರ್ ಪ್ರಾಡಕ್ಟ್ ಈಸ್ 3072. ವಾಟ್ ಈಸ್ ದೇರ್ LCM? ಇಲ್ಲಿ HCF ಎಷ್ಟು ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ. LCM ನಮ್ಗೆ ಗೊತ್ತಿಲ್ಲ, ಹಾಗಾಗಿ LCM ಅಂತಲೇ ಬರ್ರಿ. ಇಲ್ಲಿ 3072 ಏನೈತಿ ಅವೆರಡು ನಂಬರ್ದ ಪ್ರಾಡಕ್ಟ್ ಆಗಿರ್ತದೆ ಅಂದರು. ಸೊ ಇಲ್ಲಿ 16ರಲ್ಲಿ 2ರಲ್ಲಿ ಹೊಡೀರಿ ಮೊದಲ, 2 ಎಂಟ್ಲೆ 2 15ಲೆ 2 ಮೂರಲೆ 2 6ಲೆ. ನೆಕ್ಸ್ಟ್ 2 4ಲೆ 2 7ಲೆ 1 2 2 6ಲೆ 2 8ಲೆ. ನೆಕ್ಸ್ಟ್ 4 1ಲೆ 4 1ಲೆ 4 9ಲೆ 4 2ಲೆ. ಸೊ ಇಲ್ಲಿ 192 ಅನ್ನೋದು ಇಲ್ಲಿ LCM ಆಗ್ತದೆ. ಸೊ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ HCF ಆಫ್ 0 ಆ್ಯಂಡ್ 27? ಸೊ ಇಲ್ಲಿ HCF ಕೇಳಿದಾಗ ಯಾವುದೇ ಒಂದು ಸಂಖ್ಯೆಗೆ 0ದಿಂದ ಅದಕ್ಕೆ HCF ಅನ್ನು ಕಂಡು ಹಿಡಿಯಂದಾಗ ಸೊ ಆ ಸಂಖ್ಯೆ ಏನಿರ್ತದೆ ಅದೇ ಏನಾಗ್ತದೆ ಆ ಥರ HCF ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ LCM ಆಫ್ 2 number is 72 and their HCF is 6. If one number is 18, what is the other one? ಸೊ ಇಲ್ಲಿ
ಎಲ್ ಸಿ ಎಮ್ ಎಷ್ಟದ 72 ಅದ, ಎಚ್ ಸಿ ಎಫ್ 6 ಅದ, 1 ನಂಬರ್ ಗೊತ್ತದ 18 ಅದ. ಸೊ ಇಲ್ಲಿ 6 ಒಂದಲೇ 6 ಮೂರಲೆ, ಸೊ 3 ಒಂದಲೇ 3, 2 6, 1 ಉಳಿತು 3 4. ಸೊ ಇಲ್ಲಿ ಇನ್ನೊಂದು ನಂಬರ್ ನಮಗೆ ಬಿ ಅಂತವ್ರಿ. ಸೊ ಇಲ್ಲಿ ಬಿ ಈಕ್ವಲ್ ಟು ಎಷ್ಟಾಗ್ತದೆ, ಇಲ್ಲಿ 24 ಇನ್ನೊಂದು ನಂಬರ ಬೇಕು ನಮ್ಗೆ. ಸೊ ಅದರ್ ನಂಬರ್ ಇಸ್ 24. ಆಪ್ಷನ್ ಎ ಏನಾಗುತ್ತೆ ಇದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ 3, 4, 6? ಸೊ ಇಲ್ಲಿ 3, 4, 6ರ ಎಲ್ ಸಿ ಎಮ್ ಏನಾಗ್ತದೆ ಅಂದರು 3, 4, 6. ಸೊ ಇಲ್ಲಿ ಮೊದಲಿಗೆ 3 ಒಂದಲೇ 3 2, ನೆಕ್ಸ್ಟ್ 2 2 2 ಒಂದಲೇ 2 ಒಂದಲೇ 2 2 4, 4 3 12. ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಎಲ್ ಸಿ ಎಮ್ ಏನಾಗ್ತದೆ 3, 4, 6ರಿಂದ ಇವುಗಳ ಮಗ್ಗಿಯಲ್ಲಿ ಅಂದರೆ ಇವುಗಳ ಮಲ್ಟಿಫಲ 12 ಆಗ್ತದೆ. ಸೊ 12 ಅನ್ನೋದು 3ರಲ್ಲಿಯೂ ಅದ, 12ರಲ್ಲಿಯೂ ಅದ, 6ರಲ್ಲಿಯೂ ಅದ. ಸೊ ಹಾಗಾಗಿ ಎಲ್ ಸಿ ಎಮ್ ಏನಾಗ್ತದೆ ಲೀಸ್ಟ್ ಕಾಮನ್ ಮಲ್ಟಿಪಲ್ 12 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ 17 ಆ್ಯಂಡ್ 29 ಅಂದರು. ಸೊ ಇಲ್ಲಿ ಎಚ್ ಸಿ ಎಫನ್ನು ಕೇಳಿದಾಗ 17 ಮತ್ತು 29ರ ಎಚ್ ಸಿ ಎಫ್ ಏನಾಗ್ತದೆ ಅಂದ್ರೆ ಇಲ್ಲಿ 1 ಆಗ್ತದೆ. ಸೊ ಇವೆರಡೂ ಏನೈತಿ ಯಾವುದೇ ಒಂದು ಸಂಖ್ಯೆಯಿಂದ ಏನೈತಿದ ಭಾಗ ಆಗೋದಿಲ್ಲ. ಹಾಗಾಗಿ ಇವುಗಳ ಎಚ್ ಸಿ ಎಫ್ ಆಪ್ಷನ್ ಎ 1 ಅಂತ ಆಗುತ್ತೆ. ಸೊ ಇವುಗಳ ಎಲ್ ಸಿ ಎಮ್ ಅಂತ ಕೇಳಿದಾಗ ಇವುಗಳ ಪ್ರಾಡಕ್ಟ್ ಅಥವಾ ಇವುಗಳ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಇಲ್ಲಿ ಇವುಗಳ ಎಲ್ ಸಿ ಎಮ್ ಆಗಿರ್ತದೆ. ನೆಕ್ಸ್ಟ್, ಇಫ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಆರ್ ಈಕ್ವಲ್ ದೆನ್ ದ ನಂಬರ್ಸ್ ಆರ್ ಅಂದರು. ಸೊ ಇಲ್ಲಿ ಎಲ್ ಸಿ ಎಮ್ ಒಂದು ಸಂಖ್ಯೆ ಐತಿ, ಒಂದು ಸಂಖ್ಯೆ 6 ತಗೋರಿ. ಸೊ ಎಚ್ ಸಿ ಎಫ್ ಅದು ಒಂದು ಸಂಖ್ಯೆ ಐತಿ, ಅದು 6. ಸೊ ಇವೆರಡು ಈಕ್ವಲ್ದಾವ ಅಂದರು. ಇದು ಎಲ್ ಸಿ ಎಮ್ ಇದು ಕೂಡ 6 ಅದ, ಇದು ಎಚ್ ಸಿ ಎಫ್ ಇದು ಕೂಡ 6 ಅದ. ಸೊ ಆ ನಂಬರ್ಸ್ಗಳು ಏನಾಗಬೇಕು ಇಲ್ಲಿ 6 × 6 ಈಕ್ವಲ್ ಟು ಆ ನಂಬರ್ಗಳು ಏನಾಗಬೇಕು ಇಲ್ಲಿ ಈಕ್ವಲ್ ಆಗಿರಬೇಕು. ಅವಾಗ ಮಾತ್ರ ಏನಾಗುತ್ತೆ ಇದು ಕರೆಕ್ಟ್ ಆಗ್ತದೆ. ಎಲ್ ಸಿ ಎಮ್ 6 ಬರಬೇಕು, ಎಚ್ ಎಫ್ 6 ಬರಬೇಕು. ಅವಾಗ ಅವೆರಡು ನಂಬರ್ ಕೂಡ ಏನೈತಿ 6ನ ಆಗಿರಬೇಕು. ಸೊ ಇಲ್ಲಿ ಈಕ್ವಲ್ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗ್ತಾ ಇದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದರು. ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ 1, 1, 2, 3, 4, 5. ಸೊ ಇವುಗಳ ಎಲ್ ಸಿ ಎಮ್ ಅಂತ ಕೇಳಿದಾಗ 2 ಒಂದಲೇ 2 2. ನೆಕ್ಸ್ಟ್ 3 ಉಳಿತು 5 ಉಳಿತು, 5 2 10, 10 3 30, 32 60 ಇಲ್ಲಿ ಎಲ್ ಸಿ ಎಮ್ ಆಗ್ತದೆ. ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಈಸ್ 150 ಆ್ಯಂಡ್ ದೇರ್ ಎಚ್ ಸಿ ಎಫ್ ಇಸ್ 10. ಇಫ್ 1 ನಂಬರ್ ಇಸ್ 30 ವಾಟ್ ಈಸ್ ದ ಅದರ್ ಅಂದರು. ಇಲ್ಲಿ ಎಲ್ ಸಿ ಎಮ್ 150 ಅದ, ಎಚ್ ಸಿ ಎಫ್ 10 ಅದ, 1 ನಂಬರ 30 ಅದ. ಸೊ ಇಲ್ಲಿ 31 35. ಸೊ 10 5 ಏನಾಗುತ್ತೆ ಇಲ್ಲಿ 50 ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ನಂಬರ ಎಕ್ಸ್ ಈಕ್ವಲ್ ಟು 50 ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, 12th question, the greatest number that will divide 43, 91, 183 so as to leave the same remainder in each case ಅಂದರು. ಸೊ ಇಲ್ಲಿ ಮೊದಲಿಗೆ ಇದನ್ನು ಗ್ರೇಟೆಸ್ಟ್ ನಂಬರ್ ಕೇಳಿದರು. ಸೊ ಈ ಸಂಖ್ಯೆಗಳನ್ನ ಭಾಗಾಕಾರ ಮಾಡಿದಾಗ ಇವುಗಳಿಗೆ ಎಲ್ಲ ಥರಗೂ ಏನೈತಿ ಸೇಮ್ ಅಂಶವನ್ನು ಉಳಿಸ್ಬೇಕಂದರು. ಸೊ ಇಲ್ಲಿ 13 43ನ ಭಾಗಾಕಾರ ಮಾಡಿದಾಗ ನಮಗೆ 13 3 39 ಆಗುತ್ತೆ, 4 ಇಲ್ಲಿ ಉಳಿತದ. ನೆಕ್ಸ್ಟ್ ಅದೇ ರೀತಿ 91ನ್ನು ಭಾಗಾಕಾರ ಮಾಡಿದಾಗ ನಾವು 13 7 ಆಗುತ್ತೆ. ಸೊ ಇಲ್ಲಿ 0 ಅಂಶ ಉಳಿತ. ಸೊ ಹಾಗಾಗಿ ಇಲ್ಲಿ 13 ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ 9 ಮಾಡಿದಾಗ 9 4 36 ಆಗುತ್ತೆ. ಸೊ 36 ಅಂದ್ರೆ ಇಲ್ಲಿ 7 ಉಳಿತದ. ಸೊ ಇಲ್ಲಿ 9 ಮಾಡಿದಾಗ 9 10 90 ಇಲ್ಲಿ 1 ಉಳಿತದ. ಸೊ ಹಾಗಾಗಿ ಇಲ್ಲಿ 9 ಕೂಡ ಆಗೋದಿಲ್ಲ. ನೆಕ್ಸ್ಟ್ 7 ಮಾಡಿದಾಗ
7 ಆರ್ಲೆ 42. ನೆಕ್ಸ್ಟ್ ಇದು 91 7 ಭಾಗಾಕಾರ ಮಾಡಿದಾಗ 7 ಒಂದ್ಲೆ 2 ಉಳಿತದ. ಸೊ 7 3 ಸೊ ಹಾಗಾಗಿ ಈ 7 ಕೂಡ ಆಗೋದಿಲ್ಲ. ನೆಕ್ಸ್ಟ್ ಇನ್ನು 4 ಒಂದ ಆಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು 4 ಈ ಅಷ್ಟು ಸಂಖ್ಯೆನ ಭಾಗಾಕಾರ ಮಾಡಿದಾಗ, ಸೊ ಮೊದಲಿಗೆ 43 4 ಭಾಗಾಕಾರ ಮಾಡಿದಾಗ 4 ಒಂದ್ಲೆ 4 10. ಸೊ ಇಲ್ಲಿ 3 ಏನೈತಿ ಅಂಶ ಇಲ್ಲಿ ಉಳಿತದ. ನೆಕ್ಸ್ಟ್ 91 ಭಾಗಾಕಾರ ಮಾಡಿದಾಗ 4 4 ಒಂದ್ಲೆ 4 2 8 1 ಉಳಿತದ. 4 2 8 ಆಗ್ತದೆ. ಸೊ ಇಲ್ಲಿಯೂ ಕೂಡ ಏನೈತಿ 3 ಉಳಿತದ. ಅದೇ ರೀತಿ 183 ಮಾಡಿದಾಗ 4 4 ಒಂದ್ಲೆ 4 4 16 2 ಉಳಿತದ. 4 5 20. ಸೊ ಇಲ್ಲಿಯೂ ಕೂಡ 3 ಉಳಿತದ. ಸೊ ಇಲ್ಲಿ 4 ಮಾಡಿದಾಗ ಏನೈತಿ ನಮ್ಗೆ ಎಲ್ಲ ಕಡೆ ಸೇಮ್ ರಿಮೈಂಡರ ಉಳಿತದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಸ್ಮಾಲೆಸ್ಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 12 15 20. ಸೊ ಇಲ್ಲಿ 12 15 ಹಾಗೆ 20ರಿಂದ ಭಾಗ ಆಗುವಂಥ ಸಂಖ್ಯೆ ಯಾವುದಂತ ಕೇಳಿದ್ದರು, ಸ್ಮಾಲ್ ಸಂಖ್ಯೆ. ಸೊ ನೋಡಿದ ತಕ್ಷಣ ಇಲ್ಲಿ ಹೇಳ್ಬೋದು, ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿದರು. 12ರಿಂದ ಭಾಗ ಹೋಗುವಂಥ ಸಂಖ್ಯೆ ಇಲ್ಲಿ 60 ಆಗ್ತದೆ. ಸೊ ಅದೇ ರೀತಿ 15ರಿಂದನೂ ಭಾಗ ಆಗ್ತದೆ, 20ರಿಂದನೂ ಭಾಗ ಆಗ್ತದೆ. ಸೊ ಇಲ್ಲಿ ನಿಮ್ಗೆ ಒಂದು ವೇಳೆ ಇದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಾವು ಇದನ್ನು ಇಂಟು ಮಾಡಬೇಕಾಗ್ತದೆ. ಸೊ ಇಲ್ಲಿ 2 ಆರ್ಲೆ 2 15 ಭಾಗ ಹಾಕಕ್ಕೆ ಬರೋಲ್ಲ, ಹಾಗೆ 15 ಇಡ್ರಿ. ನೆಕ್ಸ್ಟ್ 2 10. ನೆಕ್ಸ್ಟ್ 5 3 5 2 3 2 3 1 ಆಗುತ್ತೆ 2. ಸೊ 2 3 6 6 5 30 32 60. ಸೊ ಇವುಗಳನ್ನು ಕೂಡ ಇಂಟು ಮಾಡಿದಾಗ ನಿಮ್ಗೆ 60 ಬರ್ತದೆ. ದ ಸ್ಮಾಲೆಸ್ಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 12 15 20 ಈಸ್ 60 ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ 9 ಆ್ಯಂಡ್ 10 ಅಂದರು. ಸೊ ಇಲ್ಲಿ 9 ಮತ್ತು 10ರ ಎಲ್ ಸಿ ಎಮ್ ಏನಾಗ್ತದೆ ಅಂದರು. ಸೊ ಯಾವ ಎರಡು ಕನ್ಸ್ಯೂಟಿವ್ ನಂಬರ್ ಇದ್ದು ಅಂದ್ರೆ ಸೊ ಅವುಗಳ ಎಲ್ ಸಿ ಎಮ್ ಏನಾಗ್ತದೆ ಅಂದ್ರೆ ಅವುಗಳ ಪ್ರಾಡಕ್ಟ್ ಆಗ್ತದೆ. ಸೊ ಇಲ್ಲಿ 9 ಮತ್ತು 10ರ ಪ್ರಾಡಕ್ಟ್ ಏನಾಗ್ತದೆ ಇಲ್ಲಿ 90 ಆಗ್ತದೆ. ಸೊ ಅದೇ ರೀತಿ 8 ಮತ್ತು 9ರ ಎಲ್ ಸಿ ಎಮ್ ಏನಾಗುತ್ತೆ 72 ಆಗುತ್ತೆ. ಅದೇ ರೀತಿ 5 ಮತ್ತು 6ರ ಎಲ್ ಸಿ ಎಮ್ ಏನಾಗುತ್ತೆ 30 ಆಗ್ತದೆ. ಸೊ ಇದೇ ರೀತಿಯಲ್ಲಿ ಆಪ್ಷನ್ ಬಿ ಏನಾಗ್ತದೆ ಕರೆಕ್ಟ್ ಆಗ್ತದೆ. ಸೊ ಯಾವ ಎರಡು ಕನ್ಸ್ಯೂಟಿವ್ ನಂಬರ್ ಇದ್ದು ಅಂದ್ರೆ ಅವುಗಳ ಎಲ್ ಸಿ ಎಮ್ ಏನೈತಿ ಅವುಗಳ ಪ್ರಾಡಕ್ಟ್ ಆಗಿರ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ 81 ಆ್ಯಂಡ್ 27 ಅಂದರು. ಸೊ ಇಲ್ಲಿ 27 ಮತ್ತು 81ರ ಎಚ್ ಸಿ ಎಫನ್ನು ಕಂಡುಹಿಡಬೇಕು. ಸೊ ಇಲ್ಲಿ 27ನ್ನು ತೊಗೊಂಡಾಗ ಇಲ್ಲಿ 3 9 3 2 6 ಆಗುತ್ತೆ, 2 ಉಳಿತದ, 3 7. ನೆಕ್ಸ್ಟ್ 9 1 9 3. ಸೊ ಇಲ್ಲಿ 9 3 27. ಸೊ ಇಲ್ಲಿ ಎಚ್ ಸಿ ಎಫ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ಸಿ 27 ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ 15 25 ಆ್ಯಂಡ್ 30. ಸೊ ಇಲ್ಲಿ 15 25 ಮತ್ತು 30ರಲ್ಲಿ ಸೊ ಈ ಮಗ್ಗಿಯಲ್ಲಿ ಬರುವಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಂತ ಇಲ್ಲಿ ಇಂಡೈರೆಕ್ಟಾಗಿ ಇಲ್ಲಿ ನಮ್ಗೆ ಗೊತ್ತಾಗ್ಬೋದು. ಸೊ ಇವುಗಳನ್ನ ಭಾಗ ಮಾಡುವಂಥ ಹೈಯೆಸ್ಟ್ ಸಂಖ್ಯೆ ಯಾವುದಂದಂಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಲ್ಲಿ ಸೊ 15ನ್ನು ಭಾಗ ಮಾಡಬೇಕು, 25ನ್ನು ಭಾಗ ಮಾಡಬೇಕು, 30ನ್ನು ಭಾಗ ಮಾಡಬೇಕು. ಸೊ ಅಂಥ ಸಂಖ್ಯೆಯಲ್ಲಿ 5 5 3 5 5 5 6. ಸೊ ಇಲ್ಲಿ ಎಚ್ ಎಫ್ ಏನಾಗುತ್ತೆ 5 ಇಲ್ಲಿ ಆಗ್ತದೆ. ನೆಕ್ಸ್ಟ್, ದ ಎಲ್ ಸಿ ಎಮ್ ಆಫ್ 2 numbers is 180 and their HCF is 6. One number is 36. Find the other one ಅಂದರು. ಸೊ ಇಲ್ಲಿ 180 ಎಲ್ ಸಿ ಎಮ್ ಅದ, ಎಚ್ ಎಫ್ 6 ಅದ. ಸೊ ಅದರಲ್ಲಿ ಒಂದು ನಂಬರ 36 ಅದ,
ಇನ್ನೊಂದು ನಂಬರ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ 6 ಒಂದಲೇ 6 6ಲೇ. ನೆಕ್ಸ್ಟ್ ಇಲ್ಲಿ 6 ಒಂದಲೇ 6 3ಲೇ. ಸೊ 30ಲೇ. ಸೊ ಇಲ್ಲಿ ಇನ್ನೊಂದು ನಂಬರ್ ಏನಾಗ್ತದೆ, ಇಲ್ಲಿ 30 ಆಗ್ತದೆ. ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ 2 numbers are co-prime, their HCF is ಅಂದರು. ಸೊ 2 ನಂಬರ್ಗಳು ಅವೆರಡು ಕೋ-ಪ್ರೈಮ್ ಇದಾವು ಅಂದ್ರೆ ಭಾಗ ಆಗಲ್ದಂಥ ಸಂಖ್ಯೆ, ಅವಕ್ಕೆ ಯಾವುದೇ ರೀತಿಯಾದ ಸಂಖ್ಯೆಗಳು ಇಲ್ಲಿ ಕಂಡು ಬರೋದಿಲ್ಲ ಅಂಥ ನಂಬರ್. ಅಂದರೆ ಇಲ್ಲಿ 2 3 ಅಂದ್ರೆ ಅವು ಒಂದರಲ್ಲೇ ಮಾತ್ರ ಏನೈತಿ ಭಾಗ ಇಟ್ಟು ಸ್ವಲ್ಪ ಮತ್ತು ಒಂದರಲ್ಲೇ ಮಾತ್ರ ಇಲ್ಲಿ ಭಾಗ ಆಗ್ತಿರ್ಬೇಕು ಅಂಥ ಸಂಖ್ಯೆಗಳನ್ನ ಇಲ್ಲಿ ಪ್ರೈಮ್ ನಂಬರ. ಸೊ ಇಲ್ಲಿ 2 3 5 7. ಸೊ ಇವುಗಳ ಎಚ್ ಎಫ್ ಏನಾಗ್ತದೆ ಅಂತ ಕೇಳ್ಯಾರು. ಸೊ ಇಲ್ಲಿ ಇವುಗಳ ಎಚ್ ಎಫ್ ಏನಾಗುತ್ತೆ, 1 ಆಗುತ್ತೆ. ಆಪ್ಷನ್ ಬಿ ಏನೈತಿ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ದ್ಯಾಟ್ ಈಸ್ ದ ಪರ್ಫೆಕ್ಟ್ ಸ್ಕ್ವೇರ್ ಆ್ಯಂಡ್ ಡಿವಿಸಿಬಲ್ ಬೈ 12, 18 ಆ್ಯಂಡ್ 24. ಸೊ ಇಲ್ಲಿ ಲೀಸ್ಟ್ ನಂಬರ್ ಕೇಳಿದಾರು. ಸೊ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು. ಸೊ 12ರಿಂದ 18ರಿಂದ ಮತ್ತು 24ರಿಂದ ಭಾಗ ಆಗಬೇಕು. ಸೊ 12, 18, 24. ಸೊ ಇಲ್ಲಿ 3ಲೇ 3 4ಲೇ 3 6ಲೇ 3 8ಲೇ. ನೆಕ್ಸ್ಟ್ 2 2ಲೇ 2 3ಲೇ 2 4ಲೇ. ಸೊ ನೆಕ್ಸ್ಟ್ ಇಲ್ಲಿ 2 2ಲೇ 2 1ಲೇ 2 2ಲೇ ಇಲ್ಲಿ 3. ಸೊ 3 2ಲೇ 6 ಆಗುತ್ತೆ. 6 2ಲೇ 12 12 2ಲೇ 24 24 3ಲೇ. ಸೊ 24 3ಲೇ 72. ಸೊ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ 72ರಿಂದ ಭಾಗ ಆಗಬೇಕು. ಅದು ಲೀಸ್ಟ್ ನಂಬರ್ ಆಗಿರಬೇಕು. ಸೊ ಅವಾಗ ಅದೊಂದು ಪರ್ಫೆಕ್ಟ್ ಸ್ಕ್ವೇರು ಆಗಿರ್ಬೇಕು. ಅಂದರೆ ಇಲ್ಲಿ 72ರಿಂದ ಇಲ್ಲಿ 144 ಅನ್ನೋದು ಏನಾಗುತ್ತೆ, ಇಲ್ಲಿ 2ರಲ್ಲಿ ಭಾಗ ಆಗ್ತದೆ ಇಂಟು 2 ಮಾಡಿದಾಗ. ಸೊ ಹಾಗಾಗಿ ಲೀಸ್ಟ್ ನಂಬರ್ ಅದ, ಇದೊಂದು 12ರ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ದ ಎಚ್ ಎಫ್ ಆಫ್ 3, 4 ಆ್ಯಂಡ್ 5 ಅಂದರು. ಸೊ ಇಲ್ಲಿ 3, 4, 5ರ ಎಚ್ ಎಫ್ ಅಂದಾಗ ಇಲ್ಲಿ ಏನಾಗುತ್ತೆ, ಸೊ ಇವೆಲ್ಲವೂ ಒಂದೇ ಮಗ್ಯಾಗಿಲ್ಲ, ಹಾಗಾಗಿ ಎಚ್ ಎಫ್ 1 ಆಗ್ತದೆ. ಸೊ ಒಂದೇಳೆ ಇವುಗಳ ಎಲ್ ಸಿ ಎಮ್ ಕೇಳಿದ್ರ ಅಂದರೆ ಏನಾಗುತ್ತೆ, ಸೊ ಇಲ್ಲಿ 3 4ಲೇ 12 12 5ಲೇ 60. ಸೊ ಇಲ್ಲಿ ಎಲ್ ಸಿ ಎಮ್ 60 ಆಗ್ತಿತ್ತು. ಎಚ್ ಎಫ್ 1 ಆಗುತ್ತೆ. ಸೊ ಇಲ್ಲಿಗೆ ಏನೈತಿ, ಇವ 20 ಕ್ವಶನ್ಸ ಕಂಪ್ಲೀಟ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡ್ಬೋದು. ಸೊ ಮೆಂಬರ್ಶಿಪ್ ಯಾವ ರೀತಿ ಪಡೆದುಕೊಳ್ಳೋದಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ದ ಹೋಮ್ ಪೇಜ್ನಲ್ಲಿ ಏನೈತಿ ನಿಮ್ಗೆ ಜಾಯಿನ್ ಅನ್ನೋ ಬಟನ್ ಸಿಗ್ತದೆ. ಸೊ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ತೆಳಗೆ ಲೆವೆಲ್ಸ್ಗಳ ತೋರಿಸ್ತದೆ. ಸೊ ನಿಮ್ಗೆ ಯಾವ ಲೆವೆಲ್ ಬೇಕು, ಸೊ ಮಾಡಲ್ ಕ್ವಶನ್ ಪೇಪರ ಹಾಗೆ PDF ನೋಟ್ಸ, ಸೊ ನಿಮ್ಗೆ ಯಾವ್ಯಾವ ಬೇಕು ಅನ್ನೋದನ್ನು ನೋಡಿ ನೀವು ಚೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತಾನೋ, ಅದನ್ನು ನೋಡಿ ನೀವು ಮೆಸೇಜ್ ಮಾಡಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.